ನೋಡಿ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪುತ್ತೂರು ದೇವಸ್ಥಾನದ ಒಂದು ಊಟದ ಕೊಠಡಿಯಲ್ಲಿ ನಾವು ಊಟದ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದೇವೆ. ನಾವು ಇಲ್ಲಿಯ ಒಂದು ಊಟದ ವೈಶಿಷ್ಟ್ಯವೇ ಬೇರೆ. ಅಂದರೆ ಇಲ್ಲಿಯ ಒಂದು ಊಟವನ್ನು ಸವಿಯುವಾಗ ಮನಸ್ಸಿಗೆ ಆಗುವ ಉಲ್ಲಾಸ. ಪುತ್ತೂರು ದೇವಸ್ಥಾನದ ಊಟ ಅಂದರೆ ದೇವಸ್ಥಾನದ ಪ್ರಸಾದ ಇದ್ದಾಗೆ. ಎಷ್ಟೋ ಜನರು ಬಂದು ಊಟ ಮಾಡಿ ಜನರಿಗೆ ಮನಸ್ಸಿಗೆ ಆನಂದವನ್ನು ಬಹಳ ಕಂಡುಕೊಳ್ತಾರೆ. ಅಂದರೆ ಪುತ್ತೂರು ದೇವಸ್ಥಾನದಲ್ಲಿ ವ್ಯವಸ್ಥೆ ಇದೆ. ಪಾಯಸ, ನಮಗೆ ತೃಪ್ತಿ ಸಿಗುತ್ತದೆ. ಪಾಯಸ ಎಷ್ಟು ಚೆಂದಾಗಿ ಕೂತ್ಕೊಂಡು ಬರುವ ದಿನದಿಂದ ಬೇಕಾದ್ರೆ ಊಟ ಮಾಡಬಹುದು. ಆದರೆ ಬಿಡುವುದು ಜಾಸ್ತಿ ಆಗ್ತಾ ಇರುವುದು ಬಿಸಾಡಬಾರ್ದು ಅಂತ. ಎಷ್ಟು ಜನ ಬಂದರೂ ಇಲ್ಲಿ ಊಟಕ್ಕೆ ಒಂದು ಸಮಸ್ಯೆ ಇಲ್ಲ. ರೂಲ್ಸ್ ಹಾಕಿದ್ದಾರೆ, ಯಾರು ಬಿಸಾಡಬೇಡಿ, ಊಟ ಬೇಕಾದರೆ ಎಷ್ಟು ಸಲ ಬಂದು ರೆಡಿ ಮಾಡಿ ಕೊಡ್ತಾರೆ ಅಂತ. ಅಂದರೆ ದಿನದಿಂದ ಹೀಗೆ ಮುಂದುವರಿಯಲಿ ಬರ್ತಾರೆ. ಊಟ ಮಾಡುವವರ ಸಂಖ್ಯೆ ನಮ್ಮೆಲ್ಲ ಕಡಿಮೆ ಏನಿಲ್ಲ. ನೋಡಿ, ಶಾಲಾ ಮಕ್ಕಳಿಗೆ ಮಧ್ಯಾಹ್ನ ಎಲ್ಲ ಊಟ ನೋಡಿ ಪಾಯಸ ಕೊಡ್ತಾ ಇದ್ದಾರೆ. ನೋಡಿ, ಇದನ್ನು ರುಚಿಯಾದ ಪಾಯಸ ಊಟ ಮಾಡಿ ಒಮ್ಮೆ ತಿಂದರೆ ಇನ್ನೊಮ್ಮೆ ಈ ಕಡೆ ಎಲ್ಲ ತಿನ್ಬೇಕು, ಇನ್ನೊಂದ್ಸಲ ದೇವಸ್ಥಾನದಲ್ಲಿ ಬಂದು ಊಟ ಮಾಡಬೇಕು ಅನ್ನೋ ಭಾವನೆ ನಿಮಗೆ ಬರುತ್ತದೆ. ಊಟ ಮಾಡಿದಾಗ ಒಂದು ಖುಷಿ ಆಗಿ ಬೇರೆ. ಎಲ್ಲ ವ್ಯವಸ್ಥೆ ಇದೆ. ಕೈ ತೊಳೆದು ಎಲ್ಲರೂ ಇಲ್ಲಿ ಬಂದು ಊಟ ಮಾಡೋದು ನೋಡಿ. ಅಲ್ಲೆಲ್ಲ ನೆಮ್ಮದಿ ಪಾತ್ರ ನಾವೇ ತೊಳೆದು ಅಲ್ಲಿ ಇಟ್ಟರೆ ಮತ್ತೆ ನೀರಿಗೆ ಹಾಕಿ ಅದನ್ನೆಲ್ಲ ಸಹಕಾರ ಕೊಟ್ಟರೆ ಇನ್ನು ಮುಂದೆ ಕ್ಲೀನ್ ಮಾಡಿರ್ತಾರೆ ಚಂದ. ಹಾಗೆ ಒಂದು ನೆಮ್ಮದಿಯಿಂದ ನಿಮಗೆಲ್ಲ ಇದನ್ನು ನೋಡಿದಾಗ ಕಡಿಮೆ ಖುಷಿಯಾಗಿರ್ಬೋದು ಅಂತ ನಮ್ಮ ಜನರು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು. ನೋಡಿ, ನಂದು ಹಾಗೂ ನೋಡಿ ಇಲ್ಲಿ ದನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಉಳಿದದ್ದು ಎಷ್ಟೆಲ್ಲ ಐಕಾನನ್ನು ಈ ನನ್ನ ಸಂಚಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಲು ಬೆಲ್ ಐಕಾನ್ ಕೊಡಿ. ನಿಮ್ಮ ಪ್ರೆಸ್ ಮಾಡಿ ಒಂದು ಪ್ರೋತ್ಸಾಹ ಕೊಡಿ. ಈ ವಿಡಿಯೋವನ್ನು ಕಾರಣ ಇನ್ನೂ ಚೆನ್ನಾಗಿ ಹೀಗೆ ದೇವಸ್ಥಾನ ನೋಡಿ ಅಲ್ಲಿ ಕೂಡ ದನ ಇದೆ ಅಂತ ದೇವಸ್ಥಾನ ನೋಡಿ ಅದನ್ನೆಲ್ಲ ವೇಸ್ಟ್ ಎಲ್ಲ ತಿಂತ ಬಗ್ಗೆ ಇವತ್ತು ತಿಳಿಸಿದ್ದೇನೆ. ಖುಷಿಯಾಗಿರಿ. ಇನ್ನೊಮ್ಮೆ ಬನ್ನಿ.